ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಗೆಟ್ ರೆಡಿ ವಿತ್ ಮೀ ಮಾಡೋಣ ಅಂತ ಹೊರಟಿದ್ದೆ. ಆದರೆ ನನ್ನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಗೆಟ್ ರೆಡಿ ವಿತ್ ಮೀನ ಗೆಟ್ ರೆಡಿ ವಿತ್ ಅಸ್ ಮಾಡಿಬಿಟ್ಟಿದ್ದಾರೆ. ಇವತ್ತು ನನ್ನ ಫ್ರೆಂಡು ಬ್ರೈಟು ಬೀತು, ಅದಕ್ಕೆ ನಾವೆಲ್ಲ ಹೆಣ್ಮಕ್ಳು ಒಂದು ಕಡೆ ಗುಡ್ಡೆ ಹಾಕೊಂಡು ಚಿಮ್ಕಿ ಮಿಣ್ಕಿ ಥರ ರೆಡಿಯಾಗಿದ್ದೀವಿ. ಫಸ್ಟ್ ನಾನು ರೋಸ್ ಈಗ ಸರಂ ಇಷ್ಟೆಲ್ಲ ಚೆನ್ನಾಗಿ ಎಲ್ಲ ಕೈ ಸಿಕ್ಕೊಂಡ್ಬಿಟ್ಟಿದ್ದೀರಲ್ಲ, ಎಲ್ಲೆಲ್ಲೋ ಬಿದ್ದಿರುತ್ತೆ. ಸರಿ ಇವತ್ತಿಗೆ ಮಾಡ್ತಿದ್ದೀನಿ ಅಂತ ಎಲ್ಲ ಮುಂದೆ ಇಟ್ಕೊಂಡು ಆಮೇಲೆ ಇದು ಮಾಡ್ತಾ ಇದ್ದೀನಿ. ಇದರಲ್ಲಂತ ನಂದು ಪ್ರಾಡಕ್ಟ್ಸ್ ಇದ್ರೆ, ಇನ್ನೊಂದು ನನ್ನ ಫ್ರೆಂಡ್ ಹತ್ರ ತೆಗ್ದಿರೋ ಪ್ರಾಡಕ್ಟ್ಸ್ ಇದೆ. ಈಗ ನಾನು ಮಾಯ್ಶ್ಚರೈಸರ್ ಹಚ್ತಾ ಇದ್ದೀನಿ. ಸೆಟಫಿಲ್ ನಂದಲ್ಲ ಸದ್ಯ ಅದು. ಅದಾದಮೇಲೆ ಲೂಮಿ ಕಲರ್ ಬಾಟಲ್ ಸ್ಪಾಟ್ ಲೈಟ್ ಇದೆ, ಲೂಮಿ ಲೋಷನ್. ಕತ್ಕೊಂಡಿರೋದು ಗೈಸ್, ನಾನು ಆಲ್ರೆಡಿ ಹೇಳಿದೆ ಅರ್ಧ ದೇಪಿರೋದೇ ಇದೆ. ಬಂದ್ಬಿಟ್ಟು ನಾನು ಬ್ಲಾಗ್ ಮಾಡ್ತಿದ್ರೆ ಡಿಸ್ಟರ್ಬ್ ಎಲ್ಲ ಮಾಡ್ತಿದ್ದಾರೆ. ನೆಮ್ಮದಿ ಆಗಿ ಬ್ಲಾಗ್ ಮಾಡಕ್ ಬಿಡ್ತಿದ್ದಾರೆ. ಇವಳಂತೂ ಹೇರ್ ಕಟ್ ಮಾಡ್ಸಿದ್ವಿ. ಚೀ ಹೋಗಿ ಆ ಕಡೆ. ಕೆಡವಾಗಿದೆ ಹೋಗು. ನೆಕ್ಸ್ಟ್ ಏನು ಹಾಕ್ಬೇಕು ನಾನು? ಬಾಲಿವುಡ್ ಫಿಲ್ಟರ್ ಅಂತ ಇದೆ, ರಿನೇದು. ಆ್ಯಕ್ಚುಲಿ ಇದನ್ನ ತೆಗಿಯಕ್ಕೆ ಆಗ್ತಿಲ್ಲ. ಐ ನೋ ದಟ್. ಹಾಂ, ಇದು ಪ್ರೈಮರು ಹೇಳ್ಬೇಕಂತೆ. ಚೆನ್ನಾಗಿದೆ ಸ್ಮೆಲ್. ಬಟ್ ನಾನು ಏನು ಮಾಡಿದೆ ಅಂದರೆ ಫಸ್ಟು ಪ್ರೈಮರ್ ಹಾಕಿ ಆಮೇಲೆ ಲೂಮಿ ಕ್ರೀಮ್ ಹಾಕಬೇಕಿತ್ತು. ಬಟ್ ಲೂಮಿ ಕ್ರೀಮ್ ಹಾಕಿ ಪ್ರೈಮರ್ ಹಾಕಿ ಮತ್ತು ಏನು ಮಾಡೋಕ್ಕಾಗಲ್ಲ. ಇಂಥವರೆಲ್ಲ ಹಿಂಸೆ ಕೊಟ್ಟಿರ್ತಾರೆ ಬಂದು ಅಲ್ಲಿ ನೋಡಿ. ಅವಳಿಗೆ ಫ್ರೇಮ್ ಬರ್ತೀನಿ ಅನ್ನೋದು ಇಲ್ಲೇ ಬಂದು ಶಾಪ್ ಕೊಟ್ಟು ಹೋಗ್ತಾರೆ ಸರ್ ಅವಾಗ ಸರಿ. ಏನು ನೆನ್ಸಿದೊಳ್ಳೆದಾಯ್ತು. ನಾನು ಸನ್ಸ್ಕ್ರೀನ್ ಹಾಕಿರಲಿಲ್ಲ ಗೈಸ್, ಈಗ ಸನ್ಸ್ಕ್ರೀನ್ ಹಾಕ್ತೀನಿ. ಅಫ್ಕೋರ್ಸ್ ನಿಮ್ದೆಲ್ಲ ಅವಳದೆಲ್ಲ ನಂದೆ. ನಾನು ಕದಿಯೋದಲ್ಲಿ ಎಕ್ಸ್ಪರ್ಟ್, ಅವಳ ಹತ್ರ ಅಂತ ಚೆನ್ನಾಗಿ ಪ್ಲೇನ್ ಆದರೆ ಚೆನ್ನಾಗಿ ಕಾಣಿಸಲ್ಲ. ಈಗ ನಾನು ಸನ್ಸ್ಕ್ರೀನ್ ಮಾಡ್ತಾ ಇದ್ದೀನಿ. ರಿನೇದು ಗ್ಲೋ ಏನೋ SPF 50 ಇದೆ. ಗೆಟ್ ರೆಡಿ ವಿತ್ ಮೀ ಹೋಗಿ ಗೆಟ್ ರೆಡಿ ವಿತ್ ಅಸ್ ಆಗಿದೆ. ಇವಳು ಬಂದಿದ್ದಾಳೆ ಮಧ್ಯದಲ್ಲಿ, ಈ ಕಡೆ ಇಲ್ಲೋಗಿದ್ದಾಳೆ. ಮುಖ ಎಲ್ಲ ಮುಚ್ಕೊತಿದ್ದಾಳೆ. ತಂದ್ಬಿಡೋದು ಫ್ರೇಮಿಗೆ, ಆಮೇಲೆ ಮುಖ ಮುಚ್ಕೊಳ್ಳೋದು. ಯಾಕಂದ್ರೆ ರೆಡಿ ಆಗಿಲ್ಲ ಅಂತ ಆಮೇಲೆ ಬರ್ತಾಳೆ ನಲ್ಕೊಂಡು ರೆಡಿ ಆಗಿ. ನಂಗೆ ಹಿಂಸೆ ಕೊಟ್ಟಿದ್ದಾರೆ, ರೆಡಿ ಆಗೋಕ್ಕೆ ಬಿಡ್ತಿದ್ದಾರೆ. ಇಲ್ಲೊಬ್ಳು ಹುಡುಗು. ನೆಕ್ಸ್ಟ್ ಏನು ಹಾಕ್ಬೇಕು? ನೆಕ್ಸ್ಟು ಏಷ್ಯನ್ ಪೇಂಟ್. ಅದು ನಿನಗೆ. ನಾನು ಆಲ್ರೆಡಿ ಬ್ಯೂಟಿಫುಲ್ ಆಗಿದ್ದೀನಿ, ಮೇಕ್ ಮಾಡೋದು ಬ್ಯೂಟಿಫುಲ್ ಆಗಿರ್ತೀನಿ. ಆಮೇಲೆ ನಾನೀಗ ಇದು ಹಾಕ್ತೀನಿ, ಪ್ರೋ ಕನ್ಸೀಲರ್ ಹಾಕ್ತಿದ್ದೀನಿ. ಯಾವ್ದು ಯಾವುದು ಗೊತ್ತಿಲ್ಲ, ಯಾವುದೋ ಲೋಕಲ್ ಬ್ರ್ಯಾಂಡ್ ಫ್ರೆಂಡ್ಸ್ ಅವ್ರಿಗೋಸ್ಕರ ತಂದಿದೆ. ಇದು ಇವಳದೆ, ಎಲ್ಲ ಇವಳದೆ. ನಾನು ಮಾತ್ರ ನಾನು ತಲೆಯಲ್ಲಿ ಇರೋ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಳ್ಳೆದಿನಿ ಫ್ರೆಂಡ್ಸ್, ನಾನು ಸ್ಪಾಂಜ್ ಸಿಕ್ಕಿದೆ ಫ್ರೆಂಡ್ಸ್. ಫ್ರೇಮಲ್ಲೇ ಬರ್ತೀನಿ. ನಾನು ಒಳ್ಳೆ ರಾಕ್ಷಸಿ ಥರ ಕಾಣಿಸ್ತೀನಿ. ಇದ್ದವ್ರು ಥರ ಏನು ಕಿತ್ಕೊಂಡ್ಬಿಟ್ರು. ನಾವು ರಾಕ್ಷಸ ಈ ಮೂಲಕ ತಿಳಿಸೋದೇನಂದ್ರೆ ನಾವು ರಾಕ್ಷಸರಾಗಕ್ಕೆ ಯಾವುದೇ ಥರ ಅವಮಾನ ಮಾಡ್ತಿಲ್ಲ. ಮತ್ತು ಅವ್ರು ನಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆ ಅವರು ಮೀಡಿಯಾದವರು ಮಿಸ್ಲೀಡ್ ಮಾಡಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ಮಾನನಷ್ಟ ಮೊಕದ್ದಮೆ ಹಾಕಿದ್ರು, ಅವ್ರಿಗೆ ದುಡ್ಡು ಕೊಡೋಷ್ಟು ದುಡ್ಡಿಲ್ಲ ನಮ್ಮ ಹತ್ರ. ಕ್ಯಾಪಲ್ಲೇ ಅದನ್ನೇ ಕೊಟ್ಟಿಲ್ಲಕ್ಕೆ ನೆಮ್ಮದಿಯಾಗಿ ರೆಡಿ ಆಗೋಕ್ಕೆ ಬಿಡ್ತಿಲ್ಲ ಗೈಸ್. ಇವರು ತುಂಬ ಹಿಂಸೆ ಕೊಡ್ತಾರೆ. ಮೊದಲೇ ನನ್ನ ಮೇಕಪ್ ಸ್ಕಿಲ್ ತುಂಬ ಚೆನ್ನಾಗಿದೆ, ಅದ್ರ ಮಧ್ಯದಲ್ಲಿ ಇವ್ರು ಬೇರೆ ಬಂದು ನಂಗೆ ಏನೇನು ಹಾಕ್ಬೇಕು ಅನ್ನೋದೇ ಮರ್ತೋಗ್ತಿದೆ. ಆ ಮಟ್ಟಿಗೆ ಹಿಂಸೆ ಇಡ್ತಾ ಇದ್ದಾರೆ. ಮಧ್ಯದಲ್ಲಿ ಅವ್ರು ಬ್ಯಾಕ್ಗ್ರೌಂಡ್ ವಾಯ್ಸ್ ಬೇರೆ ಕೊಡ್ತಿದ್ದಾರೆ. ನೋಡಿ ಫ್ರೆಂಡ್ಸ್ ಎಷ್ಟೆಲ್ಲ ಹಿಂಸೆ ಕೊಡ್ತಾರೆ ಫ್ರೆಂಡ್ಸ್. ಅದಕ್ಕೆ ಫ್ರೆಂಡ್ಸು ಆರೋಗ್ಯಕ್ಕೆ ಹಾನಿಕರ. ಅದಕ್ಕೆ ಟೈಮ್ ತುಂಬ ಇದೆ ಗೈಸ್. ಹೆಣ್ಮಕ್ಳು ಟೈಮ್ ತಗೋತೀವಿ ಅಂತ ಬೇಗ ಬನ್ನಿ. ಹೆಂಗ್ ಕಾಣಿಸ್ತಿದ್ದೀನಿ? ನಾನು ಗೋಲ್ಡ್ ಕಾಣಿಸ್ತೀನಿ.
ಮೊನ್ನೆ ಊರಿಗೆ ಗೈಸ್ ಆಮೇಲೆ ಹೇಳ್ಬೇಡಿ ನೀನು ತುಂಬ ಕೆಳದಾಗ ಮೇಕಪ್ ಮಾಡ್ಕೊಂತೀಯ ಅಂತ. ನಾನು ಪ್ರೊಫೆಷನಲ್ ಆರ್ಟಿಸ್ಟ್ ಏನಲ್ಲ, ಸುಮ್ಮನೆ ಏನೋ ಬಳ್ಕೊಂತೀನಿ. ಅಲ್ಟಿಮೇಟ್ ಆಗಿ ನಾನು ತುಂಬ ಚೆನ್ನಾಗಿ ಕಾಣಿಸ್ತೀನಿ ಆ್ಯಕ್ಚುಲಿ. ಅದೇ ನನ್ನ ಹತ್ರ ಕಾಂಪ್ಯಾಕ್ಟ್ ಇಲ್ಲ ಫ್ರೆಂಡ್ಸ್, ಬಿಕಾಸ್ ನಂದಿರೋ ಕಾಂಪ್ಯಾಕ್ಟ್ ಒನ್ ಶೇಡ್ ಜಾಸ್ತಿ ಇದೆ ಫ್ರೆಂಡ್ಸ್. ಬರೀ ಬಡ್ಕೊಂತಿದ್ದಾಳೆ, ನಾಯ್ಸ್ ಮಾತ್ರ ಬರ್ತಿದೆ. ಅಲ್ಲಿ ಬಂದು ಡಿಸ್ಟರ್ಬ್ ಮಾಡೋರು ಇರ್ತಾರೆ. ಫೋಕಸ್ ಮಾತ್ರ ನನ್ನ ಮೇಲೆ ಇದೆ ಗೈಸ್. ನಾನು ತುಂಬ ಚೆನ್ನಾಗಿ ಮೇಕಪ್ ಮಾಡ್ಕೊಳ್ಳೋದು ಹೇಳ್ಕೊಡ್ತೀನಿ. ಮಾಡಕ್ಕೆ ಮಾತ್ರ ಹೋಗ್ಬೋದು. ನಾನು ಬಿಸಿ ಇಲ್ಲ ಅಂದ್ರೆ ತುಂಬ ಜನ ನನ್ನನ್ನು ಪ್ಲೀಸ್ ಮೇಡಮ್ ಮೇಕಪ್ ಮಾಡಿ ಬನ್ನಿ ಅಂತ. ಅಲ್ಲ ಬಿಸಿ ಇದ್ದೀನಿ, ತುಂಬ ಬಿಸಿ ಇದ್ದೀನಿ ಗೈಸ್. ಇಲ್ಲ ಅಂದರೆ ನಂಗೆ ತುಂಬ ಏನದು ಮೇಕಪ್ ಆರ್ಡರ್ಗಳು ಬಂದಿತ್ತು, ಬಟ್ ಆದರೆ ನಾನು ತಗೊಳ್ಳಿಲ್ಲ. ನಾನು ತುಂಬ ಚೆನ್ನಾಗಿ ಸ್ಕಿಲ್ಡ್ ಮೇಕಪ್ ಆರ್ಟಿಸ್ಟ್. ನಾನು ಬ್ರಷ್ ಯೂಸ್ ಮಾಡೋದು ನೋಡಿದ್ರೆ ಗೊತ್ತಾಗುತ್ತೆ ನಾನು ಎಷ್ಟು ಸ್ಕಿಲ್ಡ್ ಇದ್ದೀನಿ ಅಂತ. 12 ನಿಮಿಷ ಗೆಟ್ಟಿಡಿ ಯಾವ ಮಟ್ಟಿಗೆ ಸ್ಕಿಲ್ ಇದ್ದೀನಿ ಅಂತ. ನಾನು ಎಷ್ಟೊಂದು ನಿಮಿಷ ಬಂದಿದೆ ಅಂದರೆ ಅದಕ್ಕೆ ಇವ್ರುಗಳೇ ಕಾರಣ. ನಂಗೆ ಹಿಂಸೆ ಇಡ್ತಿದ್ದಾರೆ, ಸಿಕ್ಕಾಪಟ್ಟೆ ಹಿಂಸೆ ಇಡ್ತಿದ್ದಾರೆ. ಮಾನಸಿಕವಾಗಿ ಬಂದು ಹಿಂಸೆ ಕೊಡ್ತಾ ಇದ್ದಾರೆ, ಮತ್ತೆ ಇಲ್ಲಿ ದೈಹಿಕವಾಗಿ ಎಲ್ಲ ಗುದ್ದು ಇಲ್ಲ ಹಿಂಸೆ ಕೊಡ್ತಿದ್ದಾರೆ. ನಾನು ಏನಾಗಿದೆ ಅಂತ ಹೇಳೋದು ಮರ್ತ್ಬಿಟ್ಟೆ ಅಲ್ಲ. ನಾನು ಲ್ಯಾಕ್ಮಿದು ಫಾರ್ ಎವರ್ ಮ್ಯಾಟ್ ಫೌಂಡೇಶನ್ ಹಾಕಿದ್ದೆ. ಲ್ಯಾಕ್ಮಿ ಅವರು ನಂಗೆ ಇದೊಂದೇ ಸುಟ್ಟಾಗ, ನೀನು ಯಾವುದು ಸುಟ್ಟಾಗ. ಹಬ್ಬ ನನಗೇನು ಹಾಕೋಬೇಕು ಯಾರಿಗೆ ಗೊತ್ತು? ನಂಗೆ ಗೊತ್ತು. ಐ ಮೇಕಪ್ ಮಾಡಬೇಕು ಗೈಸ್. ಐ ಮೇಕಪ್ ಲೈಟಾಗಿ ಮಾಡ್ತೀನಿ, ಬಿಕಾಸ್ ವೈಟ್ ಡ್ರೆಸ್ಸಿಗೆಲ್ಲ ಐ ಮೇಕಪ್ ನಾನು ಚೂರೇ ಹೇಳಿದ್ನಲ್ಲ ಆಗಲೇ, ನಾನು ತುಂಬ ಚೆನ್ನಾಗಿ ಮೇಕಪ್ ಮಾಡ್ತೀನಿ ಅಂತ. ಅದಕ್ಕೆ ನನಗೆ ಏನೇನು ಆಗ್ತದೆ ಅಂತ ನನಗೂ ಹೇಳಕ್ಕೆ ಗೊತ್ತಾಗ್ತದೆ. ಇದೊಂಚೂರು ಬೇಸಿಗೆ ಅಂತ ಲೈಟ್ ಕಲರ್ ಆಗ್ತದೆ, ಲೈಟ್ ಪಿಂಕ್ ಹಾಕ್ತೀನಿ ಗೈಸ್. ನನ್ನ ಜಾಗ ಆಕ್ಯುಪೈ ಆಗೋಯ್ತು ಫ್ರೆಂಡ್ಸ್. ಸಾರಿ, ಇಬ್ಬಿಬ್ರು ಅನುಷ ಅಂದರೆ ಕನ್ಫ್ಯೂಸ್ ಆಗ್ಬಿಡಿ. ಇವಳು ಅನುಷ, ಇವಳು ಅನುಷ. ಇದು ಸುಬ್ಬಿ ಗಬ್ಬಿ, ಆದರೆ ನಾವು ಅನುಷ ಅಂತ ಕರೆಯಲ್ಲ ಇವಳು. ನನ್ನ ಹೆಸರನ್ನೆಲ್ಲ ಹಾಳು ಮಾಡೋಕ್ಕೆ ಅಂತಾನೆ ಇದ್ದಾರೆ ಇವರು ಗೈಸ್. ಯಾವ ಕಲರ್ ಹಾಕೊಂಡೆ ಅನ್ನೋದೇ ಮರ್ತೋಯ್ತು. ಬಂದು ತಗೊಳ್ತಾ ಇದ್ದಾಳೆ ಗೈಸ್. ರೆಡಿ ಅದಕ್ಕೆ ಬಿಟ್ಟಿಲ್ಲ. ಈಗ ನಾನು ಸ್ಪ್ರೆಡ್ ಆಗುತ್ತೆ ನಂಗೆ ಯಾವ ಕಾಜಲ್ ಹಾಕಿದ್ರು, ಆದ್ರೂ ಹಾಕ್ತೀನಿ. ಇಲ್ಲ ಹಾಕಲ್ಲ, ಇಲ್ಲ 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 ಗೈಸ್. ನಾನು ರೆನೇದು ಮಿಡ್ ನೈಟ್ ಕಾಜಲ್ ಮಿನಿ ಬ್ಲಶ್ ಹಾಕ್ತೀನಿ, ಶುಗರ್ ಮಿನಿ ಬ್ಲಶ್. ಯಾವುದು ಇವಳದಲ್ಲ ಫ್ರೆಂಡ್ಸ್, ನಂದೇ ಅಲ್ಲ ಫ್ರೆಂಡ್ಸ್. ಎಲ್ಲದನ್ನೂ ಸಾಲ ತಗೋತಾಳೆ ಫ್ರೆಂಡ್ಸ್. ನೋ ದೇಪ್ತಿ. ಸಾಲ ಅಂದರೆ ವಾಪಸ್ ಕೊಡಬೇಕು, ದೇಪದು ಅಂದರೆ ಮತ್ತೆ ಕೊಡಲ್ಲ. ನಾನೀಗ ಐಬ್ರೋ ಫಿಲ್ ಮಾಡಿ ಮಸ್ಕಾರ ಮಾಡ್ತಿದ್ದೀನಿ. ಈಗ ನಾನು ಮಸ್ಕಾರ ಹಚ್ತಿದ್ದೀನಿ. ಮಸ್ಕಾರ ಹಿಂಗೆ ಪಟ ಪಟ ಮಾಡ್ಕೊಂಡು ರೆಡ್ ಲಿಪ್ಸ್ಟಿಕ್ ಹಾಕ್ತಿದ್ದೀನಿ. ಕೆಳಗೆ ಕಾಣ್ತಿದೆ ಕಲರ್ ಬಂದು ಫಿನಿಶಿಂಗ್ ಮಿಸ್ಟ್ ಆಗ್ತಿದ್ದೀನಿ. ಎಲ್ಲ ಆಯ್ತು. ಈಗ ಹೇ ನಾನು ರೆಡಿ ಆದೆ. ಹೇರ್ ಸ್ಟೈಲ್ ಒಂದು ಪೆಂಡಿಂಗ್ ಇದೆ, ಮಾಡ್ಕೊಂಡು ಕ್ಯೂಟ್ ಆಗಿರೋದು ಬೋ ತಗೊಂಡಿದ್ದೀನಿ. ಇಲ್ಲಿ ಮುಗ್ದಾಯಿತು, ಇಷ್ಟೇ ನಾನು ರೆಡಿ. ಓಕೆ ಗಾಯ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನೆಕ್ಸ್ಟು ಬ್ರೈಟ್ ಟು ಬಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್. ಹಾಂ, ನನ್ನ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ.